ಸ್ನೇಹಿತರು ಎಲ್ಲರಿಗೂ ನಮಸ್ಕಾರ. ರಾಯಚೂರು, ಬಳ್ಳಾರಿ, ಕೊಪ್ಪಳ ಮತ್ತು ವಿಜಯನಗರ ಜಿಲ್ಲಾ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಒಕ್ಕೂಟ ನಿಯಮಿತ ಬಳ್ಳಾರಿ ಇವರು ಒಂದು ನೇಮಕಾತಿಯ ಪ್ರಕಟಣೆಯನ್ನು ಪ್ರಕಟಿಸಿದ್ದಾರೆ. ಒಟ್ಟು ಇದರಲ್ಲಿ ಎಷ್ಟು ಹುದ್ದೆಗಳದಾವ? ಟೋಟಲ್ 24 ಹುದ್ದೆಗಳಿಗೆ ನೇರ ನೇಮಕಾತಿ ನಡೀತಾ ಇದ್ದು, ಅರ್ಹ ಅಭ್ಯರ್ಥಿಗಳು ಮತ್ತು ಆಸಕ್ತ ಅಭ್ಯರ್ಥಿಗಳು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕು. ಇನ್ನು ಈ ಒಟ್ಟು ನೇಮಕಾತಿ ಅಭ್ಯರ್ಥಿ ಮಾಡಲು ಖಾಲಿ ಇರುವ ಹುದ್ದೆಗಳ ವಿವರ ಇಲ್ಲಿದೆ ನೋಡ್ರಿ. ಒಟ್ಟು ಕಲ್ಯಾಣ ಕರ್ನಾಟಕ ಅಂದ್ರೆ ಆರ್ಟಿಕಲ್ 371J ಸ್ಥಳೀಯ ಮೀಸಲಾತಿ ಡೈಲಿ ಮೇಲ್ವಿಚಾರಕರು 1 ಹುದ್ದೆ ಇರ್ತೈತಿ. ಡೈಲಿ ಮೇಲ್ವಿಚಾರಕರು ದರ್ಜೆ 1 ಟೋಟಲ್ 5 ಹುದ್ದೆ ಇರ್ತಾವೆ. ಆಮೇಲೆ ಸ್ಥಳೀಯೇತರ ಅಂದರೆ ಹೈದರಾಬಾದ್ ಇದೇನು ಕಲ್ಯಾಣ ಕರ್ನಾಟಕ ಬಿಟ್ಟು ಉಳ್ಕಿದ್ದು ಜಿಲ್ಲಾಗಳಿಗೆ ಅಲ್ಲಿ ಟೋಟಲ್ 1 ಪೋಸ್ಟ್ ಇರ್ತೈತಿ. ಆಮೇಲೆ ಸ್ಥಳೀಯ ಮೀಸಲಾತಿ ಆಡಳಿತ ಸಹಾಯಕ ದರ್ಜೆ 3 2 ಹುದ್ದೆ. ಆಡಳಿತ ಸಹಾಯಕ ದರ್ಜೆ 3 ಇದು ಕಲ್ಯಾಣ ಸ್ಥಳೀಯ ಮೀಸಲಾತಿ ಇರ್ತೈತಿ. ಇದಕ್ಕೆ 4 ಹುದ್ದೆ. ಇದು ಆಲ್ಮೋಸ್ಟ್ ಎಲ್ಲ ಕಲ್ಯಾಣ ಕರ್ನಾಟಕಕ್ಕೆ ಮೀಸಲಾಗಿರೋ ಹುದ್ದೆಗಳು ಇರ್ತಾವೆ. ಅದರೊಳಗೆ ಇಂತಿಷ್ಟು ಪರ್ಸೆಂಟ್ ಅಂತ ನಮಗೆ ಅಂದರೆ ಅದರ್ ಡಿಸ್ಟಿಕ್ನವ್ರಿಗೆ ರಿಸರ್ವ್ ಮಾಡ್ಯಾರ. ಇಲ್ಲಿ ಲೆಕ್ಕ ಸಹಾಯಕರು 1 ಹುದ್ದೆ. ಇಲ್ಲಿ ಕಿರಿಯ ತಾಂತ್ರಿಕರು ಬಾಯ್ಲರ್ಗೆ 5 ಹುದ್ದೆ. ಕಿರಿಯ ತಾಂತ್ರಿಕರು ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕಲ್ 1 ಹುದ್ದೆ. ಆಮೇಲೆ ಕಿರಿಯ ತಾಂತ್ರಿಕರು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಎಲೆಕ್ಟ್ರಿಕಲ್ 2 ಹುದ್ದೆ. ಕಿರಿಯ ತಾಂತ್ರಿಕರು ರೆಫ್ರಿಜರೇಷನ್ ಮತ್ತು AC 1 ಹುದ್ದೆ. ಕಿರಿಯ ತಾಂತ್ರಿಕರು ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕಲ್ 1 ಹುದ್ದೆ. ಈ ಟೋಟಲ್ ಒಕ್ಕೂಟದಲ್ಲಿ ನೇರ ನೇಮಕಾತಿ ದಿನಾಂಕ ಎಷ್ಟೈತೆ ಅಂದ್ರೆ ದಿನಾಂಕ ಜನವರಿ 26ರಿಂದ ಫೆಬ್ರವರಿ 15ರವರೆಗೆ ನಾವು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು. ಇದರ ಕುರಿತಾಗಿ ವಯೋಮಿತಿ, ಅರ್ಜಿ ಶುಲ್ಕ, ವಿದ್ಯಾರ್ಥಿ ಇತ್ಯಾದಿ ಹೆಚ್ಚಿನ ಮಾಹಿತಿಗಾಗಿ ಇವ್ರದ್ದು ವೆಬ್ಸೈಟ್ ಐತಿ www.rbkmul.in ನಲ್ಲಿ ಈ ವೆಬ್ಸೈಟ್ನ ಹೋಗಿ ನಾವು ಅರ್ಜಿಯನ್ನು ಸಲ್ಲಿಸಬಹುದಾಗೈತಿ. ಈ ವೆಬ್ಸೈಟ್ನ ನಾವು ಈಗ ಗೂಗಲ್ ಕ್ರೋಮ್ದಾಗ ಓಪನ್ ಮಾಡೋಣ. ಇಲ್ಲೈತೆ ನೋಡ್ರಿ, www.rbkmul.in ಅಂತ ಸರ್ಚ್ ಮಾಡಿದ್ರೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಅದರ ಮ್ಯಾಗ ಕ್ಲಿಕ್ ಮಾಡಿತ್ತಂದ್ರೆ ಇಲ್ಲಿ ಇದೊಂದು ಪೇಜ್ ಬರ್ತೈತೆ ನೋಡ್ರಿ. ವೆಲ್ಕಮ್ ರಾಯಚೂರು, ಬಳ್ಳಾರಿ, ಕೊಪ್ಪಳ ಡಿಸ್ಟಿಕ್ ಕೋಆಪರೇಟಿವ್ ಮಿಲ್ಕ್ ಪ್ರೊಡಕ್ಷನ್ ಸೊಸೈಟಿ ಯೂನಿಯನ್ ಲಿಮಿಟೆಡ್ ಬಳ್ಳಾರಿ ಈ ಥರ ಒಂದು ಇಲ್ಲಿ ರಿಕ್ವೈರ್ಮೆಂಟ್ ಅಂತ ಬರ್ತೈತಿ. ಇದ್ರ ಮ್ಯಾಗ ಕ್ಲಿಕ್ ಮಾಡ್ರಂದ್ರೆ ಇಲ್ಲಿ ಇದನ್ನು ಡೆಸ್ಕ್ಟಾಪ್ ಮೋಡ್ನಾಗ ಹಾಕೋಬೇಕು. ನಾವು ಡೆಸ್ಕ್ಟಾಪ್ ಸೈಟ್ ಒಳಗೆ ಇಲ್ಲೈತಿ ನೋಡ್ರಿ, ನೋಟಿಫಿಕೇಷನ್ ಇಲ್ಲೈತಿ. ನ್ಯೂ ರಿಜಿಸ್ಟ್ರೇಷನ್ ಇಲ್ಲಿ ನೋಟಿಫಿಕೇಷನ್ ಐತಿ. ಕ್ಲಿಕ್ ವ್ಯೂ ನೋಟಿಫೈಡ್ ಪೋಸ್ಟ್ ಕ್ವಾಲಿಫಿಕೇಷನ್ ಬೇಕಾದ್ರೆ ಇಲ್ಲಿ ಕ್ಲಿಕ್ ಮಾಡಬೇಕು. ಇಲ್ಲಿ ನ್ಯೂ ರಿಜಿಸ್ಟ್ರೇಷನ್ ಹೊಸದಾಗಿ ಮಾಡೋದಿತ್ತಂದ್ರೆ ಇಲ್ಲಿ ನ್ಯೂ ರಿಜಿಸ್ಟ್ರೇಷನ್, ಆಲ್ರೆಡಿ ರಿಜಿಸ್ಟರ್ ಆದವ್ರು ಅಪ್ಲೈ ಮಾಡೋದಿತ್ತಂದ್ರೆ ಇಲ್ಲಿ ಈಗ ಇದರದ ಪ್ರೊಸೆಸ್ ನೋಡೋಣ. ಬರೀ ನೋಟಿಫಿಕೇಷನ್ ಡೌನ್ಲೋಡ್ ಮಾಡ್ಕೊಂಡು ಏಜ ಮತ್ತು ಅರ್ಹತೆ, ಶೈಕ್ಷಣಿಕ ಅರ್ಹತೆ ಎಲ್ಲ ನೋಡೋಣ. ಇಲ್ಲೈತೆ ನೋಡ್ರಿ ಅಧಿಸೂಚನೆ ಸಂಖ್ಯೆ. ಇಲ್ಲಿ ಕ್ಲಿಕ್ ಹಿಯರ್ ಟು ಡೌನ್ಲೋಡ್ ದಿ ನೋಟಿಫಿಕೇಷನ್ ಆ್ಯಂಡ್ ಇನ್ಸ್ಟ್ರಕ್ಷನ್ ಟು ಅಪ್ಲೈ ಅಂತ ಐತೆ ನೋಡ್ರಿ. ಇಲ್ಲಿ ಕ್ಲಿಕ್ ಮಾಡ್ಬೇಕಾ. ಈಗ ನಾನು ಆಲ್ರೆಡಿ ಡೌನ್ಲೋಡ್ ಮಾಡೀನಿ. ಡೌನ್ಲೋಡ್ ಫೈಲ್ ಆಗೇನಂತ ಕೇಳ್ತೈತೆ. ನಾನು ಇನ್ನೊಮ್ಮೆ ಡೌನ್ಲೋಡ್ ಮಾಡ್ಕೊತೀನಿ ಇದನ್ನು. ಇಲ್ಲೈತೆ ನೋಡ್ರಿ, ಡೈಲಿ ಮೇಲ್ವಿಚಾರಕರು ದರ್ಜೆ 1 ಇದರ ವೇತನ ಶ್ರೇಣಿ ಬಂದುಬಿಟ್ಟು 40,900 ಹಿಡ್ದು 78,200 ತನಕ ಐತಿ. ಇದರದ ಟೋಟಲ್ ಹುದ್ದೆ ಟೋಟಲ್ 5 ಹುದ್ದೆ ಇದಾವೆ. ಟೋಟಲ್ 5 ಹುದ್ದೆ ಅದಾವೆ. ಅದರೊಳಗೆ ಪರಿಶಿಷ್ಟ ಪಂಗಡದವ್ರಿಗೆ 1, ಕ್ಯಾಟಗರಿ 1ದವ್ರಿಗೆ 1, ಆಮೇಲೆ ಸಾಮಾನ್ಯದವರಿಗೆ 3, ಇತರೆ 1, ಮಹಿಳಾದವ್ರಿಗೆ 1, ಗ್ರಾಮೀಣ ಅಭ್ಯರ್ಥಿಗೆ 1. ಇದರ ಕನಿಷ್ಠ ವಿದ್ಯಾರ್ಥಿ ಅಂದ್ರೆ ಅಂಗೀಕೃತ ವಿಶ್ವವಿದ್ಯಾಲಯದಿಂದ BA ಹೊಂದಿರಬೇಕು. ಎಲೆಕ್ಟ್ರಾನಿಕ್ಸ್, ಎಲೆಕ್ಟ್ರಿಕಲ್ ಅಥವಾ ಮೆಕ್ಯಾನಿಕಲ್ ಒಳಗೆ
ಫಸ್ಟ್ ಕ್ಲಾಸ್ ಪ್ರಥಮ ದರ್ಜೆ ಒಳಗೆ ಪದವಿ ಪಡೆದಿರಬೇಕು. ಅದ್ರ ಜೊತೆ ಕಂಪ್ಯೂಟರ್ ಜ್ಞಾನನೂ ಹೊಂದಿರಬೇಕು. ಡೈಲಿ ಮೇಲ್ವಿಚಾರಕರು ದರ್ಜೆ 1 ಇದ್ರದ್ದು ವೇತನ ಸೇಮ್ ಅಂದ್ರೆ ಈ ಪೋಸ್ಟ್ ಅದರ್ ಡಿಸ್ಟಿಕ್ ಅವ್ರಿಗೆ ಐತಿ. ಕಲ್ಯಾಣ ಕರ್ನಾಟಕದವ್ರಿಗೆ ಬಿಟ್ಟು ಸ್ಥಳೀಯೇತರರ ಮೀಸಲಾತಿ ಐತಿ. ಇದ್ರೊಳಗೆ ಇತರೆ ಒಂದು ಸಾಮಾನ್ಯ ಕ್ಯಾಟಗಿರಿದವ್ರಿಗೆ ಒಂದು ಪೋಸ್ಟ್ ಐತಿ. ಇದು ಕನಿಷ್ಠ ವಿದ್ಯಾರ್ಥಿ ಬಂದುಬಿಟ್ಟು ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಇದು ಸೇಮ BE ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ ಮತ್ತು ಮೆಕ್ಯಾನಿಕಲ್ ಒಳಗೆ ಇಂಜಿನಿಯರಿಂಗ್ ಒಳಗೆ ಫಸ್ಟ್ ಕ್ಲಾಸ್ ಡಿಗ್ರಿ ಅಂದರೆ 60% ಅಬವ್ ತೊಗೊಂಡ ಟೋಟಲ್ ಅಗ್ರಿಗೇಡ 60 ಆಗಿರಬೇಕು, 60ಕ್ಕಿಂತ ಹೆಚ್ಚಾಗಿರಬೇಕು. ಮತ್ತು ಅದಕ್ಕೆ ಕಂಪ್ಯೂಟರ್ ಜ್ಞಾನನೂ ಹೊಂದಿರಬೇಕು. ಎರಡನೇದು ಆಡಳಿತ ಸಹಾಯಕರು ದರ್ಜೆ 3 ಇದ್ರ ವೇತನ ಬಂದುಬಿಟ್ಟು 21,400 ಹಿಡಿದ 42,000 ರೂಪಾಯಿ ತನಕ ಇರ್ತೈತಿ. ಟೋಟಲ್ ಪೋಸ್ಟ್ 6 ಅದಾವು. ಆಮೇಲೆ ಇದು ಕಲ್ಯಾಣ ಕರ್ನಾಟಕಕ್ಕೆ ಸ್ಥಳೀಯ ಮೀಸಲಾತಿ 2 ಹುದ್ದೆ. ಕನಿಷ್ಠ ಇದಕ್ಕೆ ವಿದ್ಯಾರ್ಥಿ ಬಂದುಬಿಟ್ಟು ನಾವು ಮಾನ್ಯತೆ ಪಡೆದ ಅಂಗೀಕೃತ ವಿಷಯದಿಂದ ಯಾವುದೇ ಪದವಿಯನ್ನು ಹೊಂದಿರಬೇಕು. ಮತ್ತು ಕನಿಷ್ಠ 6 ತಿಂಗಳ ಅವಧಿ ಕಂಪ್ಯೂಟರ್ ಅಪ್ಲಿಕೇಶನಲ್ಲಿ ಡಿಪ್ಲೊಮಾ ತಂತ್ರಜ್ಞಾನ ಪಡೆದಿರಬೇಕು. ಅಂದರೆ 6 ತಿಂಗಳ ಕಂಪ್ಯೂಟರ್ ಕಲ್ತಿರಬೇಕು. ನಾವು ಎಲ್ಲ ಈಗ ಏನು ರೀಸೆಂಟಾಗಿ ಎಲ್ಲ ಜಾಬ್ ಬಿಟ್ಟಾರ ನೋಡ್ರಿ, ಅವಕ್ಕೆಲ್ಲದಕ್ಕೂ ಕಂಪ್ಯೂಟರ್ ಅಂತರೂ ಫಿಕ್ಸ್ ಇರತೈತಿ. ನೀವು ಇನ್ನೂ ಯಾರು ಕಂಪ್ಯೂಟರ್ ಮುಗಿಸಿಲ್ಲ, ಈಗ ಕಂಪ್ಯೂಟರ್ ಕೋರ್ಸ್ ಹಚ್ಚಿದವು ಯಾರು ಈಗೆಲ್ಲ ಹಚ್ಚಾರ ನೋಡ್ರಿ, ಅವು ಸರಿಯಾಗಿ ಎಕ್ಸಾಮ್ ಬರೋದು ಅದ್ರ ಸರ್ಟಿಫಿಕೇಟ್ ನೀವು ತೊಗೋಬೇಕಾಗ್ತೈತಿ. ಇದರದ ಮೀಸಲಾತಿ ವರ್ಗೀಕರಣ ಅಂದರೆ ಒಂದು ಮಹಿಳೆಯರಿಗೆ ಒಂದು ಐತಿ, ಇತರರಿಗೆ ಒಂದು ಐತಿ, ಉಳ್ಕಿದವ್ರದ್ದು ಯಾವುದೂ ಇಲ್ಲ. ಆಡಳಿತ ಸಹಾಯಕರು ದರ್ಜೆ 3 ಒಕ್ಕೂಟ ವ್ಯಾಪ್ತಿಯ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಅಂದ್ರೆ ಈಗ ಆಲ್ರೆಡಿ ಯಾರು ಇವರು ಹಾಲು ಉತ್ಪಾದಕ ಸಂಘಿನೊಳಗೆ ಇರ್ತಾರೆ ನೋಡ್ರಿ, ಅವರಿಗೆ ಒಳ ಮೀಸಲಾತಿ ಅಂತ ಇರ್ತೈತಿ ಅವ್ರದ್ದು. ಇದು ಏನು ಸ್ಥಳೀಯ ಮೀಸಲಾತಿ ಅವ್ರೇನಿರ್ಬೇಕಲ್ಲ, ಈಗೇನಿದು ರಾಯಚೂರು ಬಳ್ಳಾರಿ ಏನಿದೆ ಹಾಲು ಉತ್ಪಾದಕರ ಸಂಘ ಒಳಗೆ ಐತೆ ನೋಡ್ರಿ, ಅದ್ರೊಳಗೆ ಆಲ್ರೆಡಿ ಅವ್ರಿಗೆ ಕೆಲಸ ಮಾಡ್ತಿರ್ಬೇಕು. ಈ ಪೋಸ್ಟ್ಗಿಂತನೂ ಕೆಳಗೆ ಪೋಸ್ಟ್ ಇದ್ದವ್ರು ಇದನ್ನು ಅಪ್ಲೈ ಮಾಡ್ಬೋದು. ಇದ್ರೊಳಗೆ ಗ್ರಾಮೀಣ ಅಭ್ಯರ್ಥಿ ಗ್ರಾಮೀಣ ಅಭ್ಯರ್ಥಿಗಳಿಗೆ ಒಂದೈತಿ, ಅಂಗವಿಕಲರಿಗೆ ಒಂದೈತಿ, ಮತ್ತು ಮಹಿಳಾ ಸಿಬ್ಬಂದಿಯವರಿಗೆ ಟೋಟಲ್ 1 ಪೋಸ್ಟ್ ಐತಿ. ಆಮೇಲೆ ಟೋಟಲ್ 4 ಪೋಸ್ಟ್ ಅದಾವೆ ಇದ್ರೊಳಗೆ ಬಂದುಬಿಟ್ಟು ಭಾರತದ ಕಾನೂನು ರೀತ್ಯ ಸ್ಥಾಪಿತವಾದ ಮಾನ್ಯತೆ ಪಡೆದ ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಯಾವುದೇ ಪದವಿ ಹೊಂದಿರತಕ್ಕದ್ದು. ಮತ್ತು ಇಲ್ಲೈತೆ ನೋಡ್ರಿ, ಒಕ್ಕೂಟದ ವ್ಯಾಪ್ತಿಯ ಪ್ರಾಥಮಿಕ ಹಾಲು ಉತ್ಪಾದಕರ ಸಂಘಗಳಲ್ಲಿ ಕನಿಷ್ಠ 3 ವರ್ಷಗಳು ಸೇವೆ ಅಂದರೆ 3 ವರ್ಷ ಎಕ್ಸ್ಪೀರಿಯನ್ಸ್ ಬೇಕು, ಮತ್ತು 6 ತಿಂಗಳ ಕಂಪ್ಯೂಟರ್ ಜ್ಞಾನವನ್ನು ಹೊಂದಿರಬೇಕು. ಲೆಕ್ಕ ಸಹಾಯಕ ದರ್ಜೆಗಳು ದರ್ಜೆ 3 ಇದರ ವೇತನ ಶ್ರೇಣಿ 21,400 ಹಿಡಿದ 4,200 ತನಕ ಇರ್ತೈತಿ. ಟೋಟಲ್ 2 ಪೋಸ್ಟ್ ಅದಾವ. ಇವು ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಿಸಿದವ. 1 ಹುದ್ದೆ ಐತಿ, ಅದು ಯಾರಿಗೆ ಐತಿ ಅಂದ್ರೆ 2B ಇತರೆ 2Bದವ್ರಿಗೆ ಐತಿ. ಇದು ಅಷ್ಟೇ ಯಾವುದೇ ಒಂದು ವಿಶ್ವವಿದ್ಯಾಲಯದಿಂದ BCom ಪದವಿ ಪಡೆದಿರಬೇಕು, ಮತ್ತು 6 ತಿಂಗಳ ಕಂಪ್ಯೂಟರ್ ಅಪ್ಲಿಕೇಶನಲ್ಲಿ ಡಿಪ್ಲೊಮಾವನ್ನು ಪಡೆದಿರಬೇಕಾಗುತ್ತದೆ. ಲೆಕ್ಕ ಸಹಾಯಕರು ದರ್ಜೆ 3 ಅಂದರೆ ಒಳ ಮೀಸಲಾತಿ ಇರ್ತಾರೆ. ಪ್ರಾಥಮಿಕ ಹಾಲು ಉತ್ಪಾದಕರ ಸಹಕಾರ ಸಂಘಗಳಲ್ಲಿ ಕೆಲಸ ಮಾಡಿದವರಿಗೆ 1 ಗ್ರಾಮೀಣ ಮೀಸಲಾತಿ ಇರ್ತೈತಿ 1 ಪೋಸ್ಟ. ಇವರು ಅಷ್ಟೇ ಪದವಿ ಪಡೆದಿರಬೇಕು BComದಾಗ. ಆಮೇಲೆ 5 ವರ್ಷ ಸೇವೆ ಸಲ್ಲಿಸೋ ಅನುಭವ ಹೊಂದಿರಬೇಕು. ಕಿರಿಯ ತಾಂತ್ರಿಕರು ಇವೆಲ್ಲ ಟೆಕ್ನಿಕಲ್ ಜಾಬ್ ಬರ್ತಾವಿನ. ಟೋಟಲ್ 8 ಪೋಸ್ಟ್ ಅದಾವ. ಅದ್ರೊಳಗೆ ಪರಿಶಿಷ್ಟ ಜಾತಿ SCದವ್ರಿಗೆ 1, ಗ್ರಾಮೀಣ ಪರಿಶಿಷ್ಟ ಪಂಗಡ STದವ್ರಿಗೆ ಮಹಿಳಾ, 2Aದವ್ರಿಗೆ ಗ್ರಾಮೀಣದಾಗ ಒಂದು ಸೀಟ್ ಐತಿ. 3Aದವ್ರಿಗೆ ಇತರೆದಾಗ 1 ಅಂದರೆ ಜನರಲ, 3Bದಾಗೂ ಇತರೆ 1 ಪೋಸ್ಟ್ ಐತಿ. ಇವರು SSLC ವಿದ್ಯಾರ್ಥಿಯೊಂದಿಗೆ ಕರ್ನಾಟಕ ಸರ್ಕಾರ ಬಾಯ್ಲರ್ ಅಟೆಂಡೆಂಟ್ ಪರೀಕ್ಷಾ ಮಂಡಳಿಯಿಂದ ದ್ವಿತೀಯ ಬಾಯ್ಲರ್ ಅಟೆಂಡೆಂಟ್ ದರ್ಜೆ 2ರ ಪ್ರಮಾಣ ಪತ್ರವನ್ನು ಪಡೆದಿರಬೇಕು. ಆಮೇಲೆ ಕಿರಿಯ ತಾಂತ್ರಿಕರು ಎಲೆಕ್ಟ್ರಾನಿಕ್ಸ್ ಮತ್ತು ಮೆಕ್ಯಾನಿಕಲ್, ಇದು ಕಲ್ಯಾಣ ಕರ್ನಾಟಕದ ಸ್ಥಳೀಯ ಮೀಸಲಾತಿ ಹುದ್ದೆಯಾಗಿರ್ತದೆ. ಟೋಟಲ್ 1 ಪೋಸ್ಟ್ ಐತಿ. ಸಾಮಾನ್ಯ ಮಹಿಳಾ 1 ಪೋಸ್ಟ್ ಐತಿ. ಇದು SSLC ವಿದ್ಯಾರ್ಥಿಯೊಂದಿಗೆ ಕರ್ನಾಟಕದ ಉದ್ಯೋಗ ಮತ್ತು ತರಬೇತಿ ಇಲಾಖೆಯ ರಾಜ್ಯ ಪರೀಕ್ಷಾ ಮಂಡಳಿಯಿಂದ ITI ಒಳಗೆ ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕಲ್ ವಿಷಯದೊಳಗೆ 2 ವರ್ಷದ ಕೋರ್ಸ್ನಲ್ಲಿ ಉತ್ತೀರ್ಣರಾಗಿರಬೇಕು. ಇದು ITI
ಇವು ITI ಸ್ಟೂಡೆಂಟ್ಸ್ ನೋಡ್ರಿ. ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕಲ್ ಅಂತ ಒಂದು ವಿಷಯದೊಳಗೆ ನೀವು 2 ವರ್ಷ ಕಂಪ್ಲೀಟ ಮಾಡಿರಬೇಕಾಗಿರ್ತೈತಿ. ಆಮೇಲೆ ಕಿರಿಯ ತಾಂತ್ರಿಕರು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಎಲೆಕ್ಟ್ರಿಕಲ್, ಇದು ಟೋಟಲ್ ಎಷ್ಟು ಪೋಸ್ಟ್ ಅದ ಅಂದ್ರೆ 2. ಒಂದು ಸಾಮಾನ್ಯ ಮಾಜಿ ಸೈನಿಕರಿಗೆ 1 ಪೋಸ್ಟ್ ಐತಿ, 2Aದವ್ರಿಗೆ 1 ಪೋಸ್ಟ್ ಐತಿ. ಕನಿಷ್ಠ ಇದಕ್ಕೆ ವಿದ್ಯಾರ್ಥಿ ಬಂದ್ರೆ ಕರ್ನಾಟಕ ಉದ್ಯೋಗ ಮತ್ತು ಇದು ITIದೊಳಗೆ 2 ವರ್ಷ ಅನುಭವ ಇರಬೇಕು. ಯಾವುದೇ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಎಲೆಕ್ಟ್ರಿಕಲ್ ವಿಷಯದೊಳಗೆ 2 ವರ್ಷ ಅನುಭವ ಹೊಂದಿರಬೇಕು. ಆಮೇಲೆ ಇದು ನೋಡ್ರಿ, ಕಿರಿಯ ತಾಂತ್ರಿಕರು ರೆಫ್ರಿಜರೇಷನ್ ಮತ್ತು AC ಟೋಟಲ್ 1 ಪೋಸ್ಟ್ ಐತಿ, ಸಾಮಾನ್ಯ ಗ್ರಾಮೀಣದೊಳಗೆ ಐತಿ. ಇದು SSLC ಪ್ಲಸ್ ITIದೊಳಗೆ ರೆಫ್ರಿಜರೇಷನ್ ಮತ್ತು AC ವಿಷಯಗಳಲ್ಲಿ 2 ವರ್ಷ ನೀವು ಕೋರ್ಸ್ ಮುಗಿಸಿರ್ಬೇಕು. ಕಿರಿಯ ತಾಂತ್ರಿಕರು ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕಲ್ 1 ಹುದ್ದೆ ಇರ್ತೈತಿ, ಇದು ಸಾಮಾನ್ಯ ಅಂಗವಿಕಲರಿಗೆ ಇರ್ತೈತಿ. ಇದನ್ನು ನೀವು SSLC ಪ್ಲಸ್ ITI ವಿದ್ಯಾರ್ಥಿ ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕಲ್ ವಿಷಯಗಳಲ್ಲಿ 2 ವರ್ಷದ ಕೋರ್ಸ್ನಲ್ಲಿ ನೀವು ಉತ್ತೀರ್ಣರಾಗಿರಬೇಕು. ಇನ್ನು ಸಾಮಾನ್ಯ ಸೂಚನೆಗಳು ಏನಂದ್ರೆ, ಮೇಲಿನ ಹುದ್ದೆಗಳಲ್ಲಿ ಕಿರಿಯ ತಾಂತ್ರಿಕ ಹುದ್ದೆ ಹೊರತುಪಡಿಸಿ ಉಳಿದ ಎಲ್ಲ ಹುದ್ದೆಗಳ ನೇಮಕಾತಿಗೆ ಕನಿಷ್ಠ 6 ತಿಂಗಳ ಕಂಪ್ಯೂಟರ್ ಸರ್ಟಿಫಿಕೇಟ್ ಹೊಂದಿರಬೇಕು. ಇಲ್ಲಿ ನೋಡ್ರಿ, ನಾ ಆಗಲೇ ಹೇಳಿದ್ನಲ್ಲ ನಿಮ್ಗೆ, ಕಂಪ್ಯೂಟರ್ ಏನಿರ್ತೈತಲ್ಲ ಇದು ಎಲ್ಲರಿಗೂ ಈಗ ಕಂಪಲ್ಸರಿ ಆಗೈತಿ. ಈ ಥರ ಕೊಟ್ಟಾರ ನೋಡ್ರಿ, ಕನಿಷ್ಠ 6 ತಿಂಗಳ ಅವಧಿಯ ಕಂಪ್ಯೂಟರ್ ಸರ್ಟಿಫಿಕೇಟ್ ತರಬೇತಿ ಪ್ರಮಾಣ ಸಲ್ಲಿಸತಕ್ಕದ್ದು. ಪರಂತು ಪದವಿಯ ಕನಿಷ್ಠ 1 ಕೋರ್ಸ್ನಲ್ಲಿ ಕಂಪ್ಯೂಟರ್ ವಿಷಯ ಅಧ್ಯಯನ ಮಾಡಿದ್ದಲ್ಲಿ ಕಂಪ್ಯೂಟರ್ ಸಲ್ಲಿಸಲು ವಿನಾಯಿತಿ. ಅಂದ್ರೆ ನಿಮ್ಗೀಗೇನು ಡಿಗ್ರಿ ಮಾಡೋವಾಗ, ಇಂಜಿನಿಯರಿಂಗ್ ಮಾಡೋವಾಗ ಒಂದು ಬೇಸಿಕ್ ಕಂಪ್ಯೂಟರ್ಸ್ ಇರ್ತೈತಿ, ಡಿಪ್ಲೊಮಾ ITI ಮಾಡೋದ್ರೊಳಗೂ ಬೇಸಿಕ್ ಕಂಪ್ಯೂಟರ್ ಸ್ಕಿಲ್ಸ್ ಅಂತ ಒಂದು ನಿಮ್ಗೆ 6 ತಿಂಗಳದ್ದು ಒಂದು ಸಬ್ಜೆಕ್ಟ್ ಇರ್ತೈತಲ್ಲ, ಲ್ಯಾಬ್ ನಿಮ್ದೇನು ಪ್ರಾಕ್ಟಿಕಲ್ ಒಂದು ಇರ್ತೈತಿ, ಅದಿತ್ತಂದ್ರೆ ಇದೇನು ಸರ್ಟಿಫಿಕೇಟ್ ನಿಮ್ಗೆ ಅಗತ್ಯ ಇಲ್ಲ ಅಂತ ಹೇಳ್ಯಾರ. ಅಂದರೆ ಇಲ್ಲ ಅದ ನೋಡ್ರಿ, PJ ಅಂದ್ರೆ ಏನು ಪರಿಶಿಷ್ಟ ಜಾತಿ, ಪಂಗಡ, E ಅಂದರೆ ಇತರೆ, M ಅಂದರೆ ಮಹಿಳಾ ಮಾಜಿ ಸೈನಿಕರು, ಅದ್ರ ಕೊಟ್ಟಾರಲ್ಲ ಅದ್ರೊಳಗೆ. ಕರ್ನಾಟಕ ವೃಂದ ಅಂದರೆ ಭಾರತ ಸಂವಿಧಾನದ ಅನುಚ್ಛೇದನ 371J ಅಂದರೆ ನಮ್ಮ ಸ್ಥಳೀಯ ಏನು ಇವು ಬರ್ತಾವಲ್ಲ, ಬಳ್ಳಾರಿ, ಕೊಪ್ಪಳ, ವಿಜಯನಗರ, ರಾಯಚೂರು, ಯಾದಗಿರಿ ಇವು ಬರ್ತಾವಲ್ಲ, ಇವು ಕಲ್ಯಾಣ ಕರ್ನಾಟಕಕ್ಕೆ ನಮ್ಗೆ 371J ಅಂತ ಒಂದು ಸಂವಿಧಾನದಾಗ ಐತಿ, ಅದು ಇವ್ರು ಕೊಟ್ಟಾರ. ಆಮೇಲೆ ಒಕ್ಕೂಟದಲ್ಲಿ ಖಾಲಿ ಇರುವ ಮೇಲಿನ ಹುದ್ದೆಗಳ ಅರ್ಜಿ ಸಲ್ಲಿಸುವ ಸಂಬಂಧ ನೇಮಕಾತಿ ಪ್ರಕ್ರಿಯೆಯ ಪೂರ್ಣ ವಿವರಗಳು RBKMULನಲ್ಲಿ ಈ ವೆಬ್ಸೈಟ್ ಒಳಗೆ ನೀವು ಹೋಗಿ ಆನ್ಲೈನ್ ಮೂಲಕ ಇದ್ರೊಳಗೆ ಅರ್ಜಿ ಸಲ್ಲಿಸಬೇಕು. ಆಮೇಲೆ ನೀವು ಭಾರತೀಯ ನಾಗರಿಕರಾಗಿರಬೇಕು. ಈ ಪ್ರಕಟಣೆ ಹುದ್ದೆಯ ಸಂಖ್ಯೆ ಅಂದರೆ ಹೆಚ್ಚು ಆಗ್ಬೋದು, ಒಮ್ಮೊಮ್ಮೆ ಕಡಿಮೆನೂ ಆಗ್ಬೋದು. ನೇಮಕಾತಿ ಪ್ರಾಧಿಕಾರ ಇದರದ ಹಕ್ಕನ್ನು ಹೊಂದಿರ್ತೈತಿ ಅಂತ ಅವ್ರು ಹೇಳ್ಯಾರ. ಆಮೇಲೆ ಒಂದೇಳಕ್ಕೇನೋ ಪೋಸ್ಟ್ ಕಮ್ಮಿನೂ ಆಗ್ಬೋದು, ಹೆಚ್ಚೂ ಆಗ್ಬೋದು. ಅವರು ಆಲ್ರೆಡಿ ಅದನ್ನೊಂದು ಮೆನ್ಷನ್ ಮಾಡ್ಯಾರ. ಅಭ್ಯರ್ಥಿಗಳು 1 ಹುದ್ದೆಗೆ ಒಂದೇ ಅರ್ಜಿ ಸಲ್ಲಿಸತಕ್ಕದ್ದು. ಅಂದರೆ 1 ಪೋಸ್ಟಿಗೆ ಒಬ್ಬರು ಅರ್ಜಿ ಸಲ್ಲಿಸು, 1ಕ್ಕಿಂತ ಹೆಚ್ಚು ಅಭ್ಯರ್ಥಿ ಸಲ್ಲಿಸಿದಲ್ಲಿ ಮೊದಲು ಯಾವ್ದು ಹಾಕಿರ್ತೀರಿ ನೋಡ್ರಿ ಅರ್ಜಿ, ಅದನ್ನು ಹಾಕಿರ್ತಾರೆ. ಅಂದ್ರೆ ಈಗ ಬಾಯ್ಲರ್ ಅಟೆಂಡೆಂಟ್ ಐತೆ ನೋಡ್ರಿ, 1 ಪೋಸ್ಟಿಗೆ 2 ಸಲ ಹಾಕಿರ್ತೀರಿ. ಅದ್ರ ಸಲುವಾಗಿ 1 ಪೋಸ್ಟ್ ನೀವು ಏನು ಥಿಂಕ್ ಮಾಡ್ತೀವಿ ನೋಡ್ರಿ, ಫಸ್ಟ್ ಯಾವ್ದು ಹಿಡ್ಕೋತೀರಿ ಇನ್ನೂ 10 ಸಲ ವಿಚಾರ ಮಾಡಿರಿ, 1 ಪೋಸ್ಟಿಗೆ ಹಾಕಿರಿ. ಆಮೇಲೆ ನೀವು ಫಸ್ಟ್ನೇದು ಹಾಕಿದ್ದು ಇಷ್ಟ ಇಲ್ಲ, 2ನೇದು ಹಾಕಿದ್ದು ನನಗೆ ಇಷ್ಟ ಆಯಿತು, ಆ ಪೋಸ್ಟಿಗೆ ಹಾಕ್ಬೇಕಿತ್ನ ಅನ್ಕೊಂಡವ್ರೆ, ನೀವು ಏನು ಮಾಡಿರ್ಬೋದು, ಮತ್ತು ಮೊದಲನೇದು ಯಾವ್ದು ಹಾಕಿರ್ತೀರಿ ನೋಡ್ರಿ, ಆ 1 ಪೋಸ್ಟನ್ನು ನಿಮ್ಗೆ ಅದೇ ಪೋಸ್ಟಿಗೆ ಹಾಲ್ ಟಿಕೆಟ್ ಬಿಡ್ತಾರೆ. ಇನ್ನು ಅರ್ಜಿ ಶುಲ್ಕ ಬಂದುಬಿಟ್ಟು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಕ್ಯಾಟಗರಿ 1 ಅಂಗವಿಕಲ ಅಭ್ಯರ್ಥಿಗಳಿಗೆ 500 ರೂಪಾಯಿ ಪ್ಲಸ್ ಬ್ಯಾಂಕ್ ಚಾರ್ಜ್ ಐತಿ. ಇತರೆ ಅಭ್ಯರ್ಥಿಗಳಿಗೆ 1,000 ರೂಪಾಯಿ. ಆನ್ಲೈನ್ ಭರ್ತಿ ಮಾಡಲು ಆನ್ಲೈನಲ್ಲಿ ನೀಡಿರುವ ಸೂಚನೆಗಳನ್ನು ತಪ್ಪದೇ ಪಾಲಿಸುವುದು. ಅಂದರೆ ನೀವು ಆನ್ಲೈನ್ದೊಳಗೆ ಅಪ್ಲಿಕೇಶನ್ ಏನು ತುಂಬ್ತೀರಿ, ಅಲ್ಲಿ ಇನ್ಸ್ಟ್ರಕ್ಷನ್ಸ್ ಇರ್ತಾವೆ, ಕರೆಕ್ಟಾಗಿ ನೋಡಿ ಫಿಲಪ್ ಮಾಡ್ಕೋಬೇಕಾ. ಮತ್ತು ಜಾಸ್ತಿ ನೀವು ಅಪ್ಲೈ ಮಾಡೋ ಮುಂದೆ SSLC ಮಾರ್ಕ್ಸ್ ಕಾರ್ಡ್ ಮುಂದೆ ಇಟ್ಕೊಂಡು ಅದ್ರೊಳಗೆ ಹೆಂಗೆ ಐತೆ ನೋಡಿ ಹೆಸರು, ಹಂಗೆ ಅದೇ ರೀತಿ ನೀವು ಅಲ್ಲಿ ಬರಿಬೇಕಾಗ್ತೈತಿ. ಆಧಾರ್ ಕಾರ್ಡ್ದೊಳಗೆ ಒಂದೈತಿ, SSLC ಮಾರ್ಕ್ಸ್ ಕಾರ್ಡ್ದೊಳಗೆ ಒಂದೈತಿ. ಇಲ್ಲ ನೀವು ಈಗ ಇನ್ನೂ ಟೈಮ್ ಏನು ಮೇರಿಲ್ಲ, SSLC ಮಾರ್ಕ್ಸ್ ಕಾರ್ಡ್ದೊಳಗೆ ಹೆಂಗೆ ಐತೆ ನೋಡ್ರಿ ನಿಮ್ಮದು, ಅದೇ ರೀತಿ ಆಧಾರ್ ಕಾರ್ಡ್ನು ನೀವು ಈಗ ತಿದ್ದುಪಡಿ ಮಾಡ್ಕೊರಿ. ಆಮೇಲೆ ನೀವು ಚಲನ್ ತುಂಬಲಿಲ್ಲ ಅಂದ್ರೆ ಅಂಥ ಅರ್ಜಿಗಳನ್ನು ತಿರಸ್ಕರಿಸ್ತಾರಂತ. 1ಕ್ಕಿಂತ ಹೆಚ್ಚಿನ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಇಚ್ಛಿಸಿದ್ದಲ್ಲಿ ಅಂಥ ಅಭ್ಯರ್ಥಿಗಳು
ಪ್ರತಿ ಹುದ್ದೆಗೆ ಪ್ರತ್ಯೇಕವಾದ ಅರ್ಜಿ ಸಲ್ಲಿಸಿ ಪ್ರತ್ಯೇಕವಾಗಿ ಅರ್ಜಿ ಸಲ್ಲಿಸ್ಕೊಂಡು ಅಂದರೆ ಒಬ್ಬರು ಅವ್ರದ್ದು ಡಿಗ್ರಿ ಮುಗಿದಿರ್ತೈತಿ, ಬಿ ಕಾಮ್ ಮುಗಿದಿರ್ತೈತಿ, ಕೆಲವೊಬ್ಬರು ಲೆಕ್ಕ ಸಹಾಯಕ ಹಾಕ್ತೀನಿ ಅಂತಾರೆ, ಅವ್ರದ್ದು ITI ಮುಗಿದಿರ್ತೈತಿ. ಹಂಗೆ ನೀವು ಬೇರೆ ಬೇರೆ ಪೋಸ್ಟಿಗೆ ಅಪ್ಲೈ ಮಾಡ್ಬೋದು. ಬೇರೆ ಅದಕ್ಕೆ ಮತ್ತು ನೀವು ಚಲನೂ ಕಟ್ಟಬೇಕು. ಆದರೆ ಏನು ಮಾಡೋದು, ಒಂದು ಪೋಸ್ಟಿಗೆ 2 ಸಲ ಅಪ್ಲೈ ಮಾಡೋಕ್ಕೆ ಹೋಗಬೇಡ್ರಿ. ಬೇರೆ ಪೋಸ್ಟ್ಗೆ ಬೇರೆ ಅಪ್ಲೈ ಮಾಡಿರಿ. ಅದು ಒಂದು ಪೋಸ್ಟ್ಗೆ 2 ಸಲ ಅಪ್ಲೈ ಮಾಡೋಕ್ಕೆ ಹೋಗಬೇಡ್ರಿ ಅಂತ ಹೇಳ್ಯಾರ ಅವರು. ಅರ್ಜಿ ಶುಲ್ಕವನ್ನು ಪಾವತಿಸುವುದಕ್ಕೆ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, ಆನ್ಲೈನ್ ಮೂಲಕ ನಿಗದಿತ ಶುಲ್ಕ ಮತ್ತು ಅನ್ವಯಿಸುವ ಪ್ರತ್ಯೇಕ ಪಾವತಿಸತಕ್ಕದ್ದು. ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ 15 ಐತಿ. ನಂತರ ಶುಲ್ಕವನ್ನು ಸಂದಾಯ ಮಾಡಿದಲ್ಲಿ ಅಂತರ ಅರ್ಜಿಯನ್ನು ತಿರಸ್ಕರಿಸಲಾಗುವುದು ಅಂತ ಹೇಳ್ಯಾರ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 15 ಐತಿ. ಈಗ ಆಲ್ರೆಡಿ ಸ್ಟಾರ್ಟ್ ಆಗೈತೆ ಅಪ್ಲಿಕೇಶನ್. ಅರ್ಜಿ ಭರ್ತಿ ಮಾಡಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ನೇಮಕಾತಿ ಪ್ರಕ್ರಿಯೆಯಲ್ಲಿ ಆಯಾ ಹುದ್ದೆಗಳಿಗೆ ಮುಂದೆ ಕನಿಷ್ಠ ಅಭ್ಯರ್ಥಿಗಳು ಕಡ್ಡಾಯ ಹೊಂದಿರಬೇಕು. ಒಂದು ವೇಳೆ ಹೊಂದಿರಲಿಲ್ಲ ಅಂತಂದ್ರೆ ನಿಮ್ಮದು ವಿದ್ಯಾರ್ಥಿಯನ್ನು ಪರಿಗಣಿಸಲಾಗುವುದಿಲ್ಲ. ಕನ್ನಡ ಭಾಷಾ ಜ್ಞಾನ ಬೇಕು, ಮಾತಾಡೋಕೆ ಓದೋಕೆ ಬರೆಯೋಕೆ ಬೇಕಾ. ಆಯ್ಕೆಗೊಂಡ ಅಭ್ಯರ್ಥಿಗಳು ಪರೀಕ್ಷಾವಧಿ ಒಕ್ಕೂಟ ನಿಗಮದಂತೆ ಇರುತ್ತದೆ. ಆಮೇಲೆ ನಿಮ್ಮದು ಏನಿದು ಪ್ರೊಬೇಷನಲ್ ಪೀರಿಯಡ್ ಅಂತಾರೆ ನೋಡಿರಿ, ಪರೀಕ್ಷಾವಧಿ, ಅದನ್ನು ಅವರು ವಿಸ್ತರಿಸಿರಬಹುದು. ಅವ್ರು ತೃಪ್ತಿ ಆಗಲಿಲ್ಲ ಅಂತಂದ್ರೆ ಹೆಚ್ಚು ಮಾಡಬಹುದು. ತೃಪ್ತಿ ಆಯ್ತಂದ್ರೆ ಅಂಥವರ ಸೇವೆಯನ್ನು ಖಾಯಂಗೊಳಿಸಲಾಗುವುದು ಅಂತ ಹೇಳ್ಯಾರ. ಅಂದರೆ ನಿಮ್ಮ ಪರ್ಫಾರ್ಮೆನ್ಸ್ ನೋಡ್ತಾರೆ ಅವರು. ಅರ್ಜಿಯಲ್ಲಿ ನಮೂದಿಸಿದ ಅಂಕಪಟ್ಟಿ ಇತರೆ ದಾಖಲೆಗಳಲ್ಲಿ ಯಾವುದೇ ವ್ಯತ್ಯಾಸ ಕಂಡು ಬಂದಲ್ಲಿ ಅಂದರೆ ನಿಮ್ಮದೇನು ದಾಖಲೆ ಆಲ್ರೆಡಿ ಹೇಳಿ ನೋಡಿರಿ. ನಿಮ್ಗೆ ಅಂಕಪಟ್ಟ್ಯಾಗ ಒಂದಿತ್ತು, ದಾಖಲೆದಾಗ ಒಂದು ಹೆಸರಿತ್ತು, ಡೇಟ್ ಆಫ್ ಬರ್ತ್ ಆಧಾರ್ ಕಾರ್ಡ್ ಮ್ಯಾಗ ಒಂದೈತಿ, LCದಾಗ ಒಂದೈತಿ, 10th ಮಾರ್ಕ್ಸ್ ಕಾರ್ಡ್ದೊಳಗೆ ಒಂದೈತಿ. ಹಿಂಗೆ ಬೇಡ್ರಿ. ಒಬ್ಬೊಬ್ರು ಹುಟ್ಟಿದ ದಿನಾನೂ ಬೇರೆ ಇರ್ತೈತಿ. ಶಾಲ್ಯಾಗ ನಮ್ಮ ಕನ್ನಡ ಶಾಲ್ಯಾಗ ಫಸ್ಟಕ್ಕೆ ಬೇರೆ ಹಚ್ಚಿರ್ತಾರೆ. ಹುಟ್ಟಿದ್ದು ಯಾವುದೇ ಇರ್ತೈತಿ, ಆದರೆ ನಮ್ಮ ಕನ್ನಡ ಶಾಲೆ ಪ್ರಕಾರ ಎಲ್ಲರದು 1 ವಾರನೂ ಜಾಸ್ತಿ ಇರ್ತೈತಿ. ಅಂಥವ್ರು ಈಗ ನೋಡಿರಿ, ಈಗ ಎಲ್ಲೆಲ್ಲಿ ತಿದ್ಕೋಬೇಕಾಗೈತಿ ಈಗ ತಿದ್ಕೋರಿ. ಆಧಾರ್ ಕಾರ್ಡ್ದು ಮ್ಯಾಗ ನಡೆಯಂಗಿಲ್ಲ. ಎಲ್ಲರೂ SSLC ಮಾರ್ಕ್ಸ್ ಕಾರ್ಡ್ ಹೆಂಗೆ ಇರ್ತೈತಿ ನೋಡಿರಿ, ಹಂಗೆ ನೀವು ತುಂಬಬೇಕಾಗ್ತೈತಿ ಅಪ್ಲಿಕೇಶನ್. ಒಕ್ಕೂಟದ ವ್ಯಾಪ್ತಿಗೆ ಒಳಪಡುವ ಹಾಲು ಉತ್ಪಾದಕ ಸಂಘಗಳಲ್ಲಿ ನಿರಂತರವಾಗಿ 3 ಅಥವಾ 5 ವರ್ಷಗಳಲ್ಲಿ ಸೇವೆ ಕಾರ್ಯನಿರ್ವಹಿಸಬೇಕು. ಅಂದರೆ ಇವ್ರು ಇದನ್ನು ನೋಡ್ರಿ, ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಅವ್ರು ಏನು ಒಳ ಮೀಸಲಾತಿ ಇದ್ದವ್ರದ್ದು ಐತೆ. ಅದು ಇಷ್ಟೈತಿ. ಲಿಖಿತ ಪರೀಕ್ಷೆ ಪತ್ರ ಇಲ್ಲಿ ಹೆಲ್ಪ್ಲೈನ್ ಐತೆ ಅವ್ರದ್ದು. ಹೆಲ್ಪ್ಲೈನ್ ನೋಡಿರಿ. ಅವ್ರಿಗೆ ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತಂದ್ರೆ ಅವ್ರದ್ದು ಹೆಲ್ಪ್ಲೈನ್ ತೊಗೊರಿ. 9108538218. 10ರಿಂದ ಸಂಜೆ 5 ಗಂಟೆ ತನಕ ಇರ್ತೈತಿ. ನೇಮಕಾತಿ ಇರುತ್ತಂದ್ರೆ ಭಾರತೀಯ ಪ್ರಜೆಯಾಗಿರಬೇಕು. 1872 ಭಾರತೀಯ ಕರಾರು ಕಾಯ್ದೆ ಪ್ರಕಾರ ಕರಾರು ಮಾಡಿಕೊಳ್ಳಲು ಅನರ್ಹರಾಗಿದ್ದರೆ, ಕ್ರಿಮಿನಲ್ ಕೇಸ್ ಶಿಕ್ಷೆ ಇರಬಾರ್ದು, ಮಾನಸಿಕ ಒಳಗಾಗಬಾರ್ದು, ಜೀವಂತ ಪತಿ ಅಥವಾ ಪತ್ನಿ ಹೊಂದಿದ್ದು, ವಿವಾಹ ಮಾಡಿಕೊಂಡಿದ್ದರೆ ಅಥವಾ ವಿವಾಹ ಒಪ್ಪಂದ ಮಾಡಿಕೊಂಡಿದ್ದರೆ, ಇವೆಲ್ಲ ಅದಾವೆ ನೋಡಿರಿ. ಇದರಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನೊಳಗೆ ಇದರ ಲಿಂಕ್ ಹಾಕಿರ್ತೀನಿ, ನೀವು ಡೌನ್ಲೋಡ್ ಮಾಡ್ಕೊಂಡು ಇನ್ನೊಮ್ಮೆ ಕ್ಲಿಯರಾಗಿ ನೋಡಿರಿ. ಆಮೇಲೆ ಈ ಥರದ ವಯೋಮಿತಿ ಬಂದುಬಿಟ್ಟು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವ್ರಿಗೆ 18 ವರ್ಷ, ಗರಿಷ್ಠ 40 ವರ್ಷ ಇರ್ತೈತಿ. ಕ್ಯಾಟಗರಿ 1ದವ್ರಿಗೂ 18ರಿಂದ 40, 2A 2B 3Bದವ್ರಿಗೆ ಕನಿಷ್ಠ 18, ಗರಿಷ್ಠ 38 ಐತಿ. ಸಾಮಾನ್ಯ ವರ್ಗದವ್ರಿಗೆ 35 ವರ್ಷ ಐತಿ. ಆಮೇಲೆ ಏನು ಎಕ್ಸ್ ಆರ್ಮಿದವ್ರಿಗೆ ನೋಡಬೇಕಾದ್ರೆ ಮಾಜಿ ಸೈನಿಕರಿಗೆ ಮಿಲಿಟ್ರಿ ಸೇವೆಯಲ್ಲಿ ಸೇವೆ ಸಲ್ಲಿಸಿದ ಅವಧಿಗೆ, NCC ಕೆಡೆಟ್ ಇನ್ಸ್ಟ್ರಕ್ಟರ್ಗಳಿಗೆ, ಆಮೇಲೆ ವಿಧವೆಯರಿಗೆ 10 ವರ್ಷ ಐತಿ. ಅಂಗವಿಕಲರಿಗೆ 10 ವರ್ಷ ವಯೋಮಿತಿ ಸಡಿಲಿಕೆ ಐತಿ. ಮೀಸಲಾತಿ ಗ್ರಾಮೀಣ ಅಭ್ಯರ್ಥಿಗಳು ಇರಬೇಕಾ. ಈ ದಿನಾಂಕದೊಳಗೆ ನಿಮ್ಮ ಗ್ರಾಮೀಣ ಸರ್ಟಿಫಿಕೇಟ್ ಇರಬೇಕು. ನೋಡಿ, ಹೈದರಾಬಾದ್ ಕರ್ನಾಟಕದವರು ನೀವು ನೋಡ್ಕೊರಿ. ನಿಮ್ಗೆ ಏನೇನು ಡಾಕ್ಯುಮೆಂಟ್ಸ್ ಇರ್ತಾವೆ, ನಿಮ್ಮ ಹೈದರಾಬಾದ್ ಕರ್ನಾಟಕದವ್ರು ಅದಿರಂತ ನಿಮ್ಮದು ಡಾಕ್ಯುಮೆಂಟ್ ಬರ್ತೈತಿ, ಅದೆಲ್ಲ ತಿಳ್ಕೊರಿ. ಅನುಭವ ಪ್ರಮಾಣ ಪತ್ರ ನಿಮಗೆ ಬೇಕು. ಕಂಪ್ಯೂಟರ್ ಸರ್ಟಿಫಿಕೇಟು ಇವೆಲ್ಲ ಇರ್ತವೆ. ಇದನ್ನು ನಾವು ಡಿಸ್ಕ್ರಿಪ್ಷನ್ ಬಾಕ್ಸ್ನೊಳಗೆ ನಿಮ್ಗೆ ಹಾಕ್ತೀವಿ. ಇನ್ನೊಮ್ಮೆ ಸರಿಯಾಗಿ ನೋಡ್ಕೊರಿ. ಅಂದರೆ ನಿಮ್ಮದು ಫೋಟೋ ಎಷ್ಟು ಸೈಜ್ ಇರಬೇಕು, ಎಷ್ಟು KB ಇರಬೇಕು, ಅದನ್ನೂ ಎಲ್ಲ ಇರ್ತೈತಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರಂದ್ರೆ ಲೈಕ್ ಮಾಡಿರಿ. ನಮ್ಮ ಚಾನಲ್ಗೆ ಹಿಂಗೆ ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ, ನಮಗೆ ಸಪೋರ್ಟ್ ಮಾಡಿರಿ. ಆದಷ್ಟು ಎಲ್ಲರೂ ಕನ್ನಡ ಶಾಲೆಗೆ ಹೋಗ್ರಿ, ಕನ್ನಡ ಶಾಲೆ ಬೆಳೆಸ್ರಿ, ಕನ್ನಡ ಶಾಲೆಯನ್ನು ಉಳಿಸ್ರಿ. ಇದು ಒಂದೇ ಕೋರಿಕೆ ನಮ್ದು. ಎಲ್ಲರಿಗೂ ಧನ್ಯವಾದಗಳು.